ಸಹೋದರರೇ, ತಾಟಕಿ ಎಂತಹ ಕ್ರೂರಿ ಮತ್ತು ಮಾಯಾವಿ ಗೊತ್ತೇ? ನಮ್ಮ ಮೇಲೆ ಶಿಲಾವರ್ಷವನ್ನೇ ಸುರಿದಳು, ಬೆಂಕಿಯಂತಹ ಬಂಡೆಗಳನ್ನು ತೂರಿದಳು. ಸಹೋದರ ಅವಳ ಅಂಗಾಂಗಗಳನ್ನು ಕತ್ತರಿಸಿ ಹೆದರಿಸಿ ಓಡಿಸುವ ಪ್ರಯತ್ನ ಮಾಡಿದರೂ ಸಹ ಅವಳ ಅಟ್ಟಹಾಸ ಕೊನೆಯಾಗಲಿಲ್ಲ. ಅವಳು ತನ್ನ ಆಕ್ರಮಣವನ್ನು ಬಿಡಲಿಲ್ಲ. ಸಹೋದರ ಸ್ತ್ರೀ ಎಂದು ತೋರಿದ ಉದಾರತೆಯೂ ಉಳಿಸಿಕೊಳ್ಳಲಿಲ್ಲ. ಕಡೆಗೆ ಅವಳನ್ನು ಸಂಹಾರವೇ ಮಾಡಬೇಕಾಯಿತು. ಮಾರೀಚ ಸುಬಾಹುವಿನದ್ದು ಅದೇ ಕಥೆ. ಮಾರೀಚನನ್ನು ಸಹೋದರ ಮಾನವಾಸ್ತ್ರದಿಂದ ಸಮುದ್ರಕ್ಕೆ ಹೋಗಿ ಬೀಳುವಂತೆ ಮಾಡಿದ. ಅದನ್ನು ತಿಳಿದೂ ಸಹ ಸುಬಾಹು ಆಕ್ರಮಣ ಮಾಡಲು ಬಂದು ಪ್ರಾಣವೇ ತತ್ತ. ಸಹೋದರ ರಾಮಚಂದ್ರ, ಆ ರಾಕ್ಷಸರುಗಳನ್ನು ದಮನ ಮಾಡುವ ಶಸ್ತ್ರಗಳ ಶಕ್ತಿಯು ನಿನ್ನಲ್ಲಿ ಅಡಗಿದೆ ಎಂದು ನನಗೆ ತಿಳಿದೇ ಇರಲಿಲ್ಲವಲ್ಲ? ಸೋದರ ಭರತ, ಲಕ್ಷ್ಮಣ ನನ್ನ ಮೇಲಿನ ಪ್ರೇಮದಿಂದ ನನ್ನ ಶಸ್ತ್ರಾಸ್ತ್ರಗಳ ಪ್ರಯೋಗದ ವಿಚಾರ ಮಾತ್ರ ಹೇಳುತ್ತಿದ್ದಾನೆ. ಆದರೆ ಮಹರ್ಷಿ ವಿಶ್ವಾಮಿತ್ರರು ನಮಗೆ ಯುದ್ಧ ಕ್ಷೇತ್ರದಲ್ಲಿ ಯಾವ ಆಯಾಸವೂ ಆಗದಂತೆ, ನಮ್ಮ ಕಾಂತಿಯನ್ನು ಕಳೆದುಕೊಳ್ಳದಂತೆ ಅತಿಬಲ ಮಹಾಬಲ ವಿದ್ಯೆಯನ್ನು ಬೋಧಿಸಿದ್ದು, ಶಸ್ತ್ರಾಸ್ತ್ರಗಳನ್ನು ಉಪದೇಶಿಸಿದ್ದು ನಿಮಗಿನ್ನೂ ತಿಳಿಸಿಲ್ಲ. ಆ ಅನುಗ್ರಹವೇ ನನ್ನ ಪರಾಕ್ರಮಕ್ಕೆ ಕಾರಣವೆಂದು ತಿಳಿಸಿ. ಸಹೋದರ ರಾಮಚಂದ್ರ, ಹಾಗಾದರೆ ಶಿವಧನಸ್ಸನ್ನು ಮುರಿದದ್ದು ಯಾವ ಪರಾಕ್ರಮದಿಂದ? ಸರಿಯಾಗಿ ಕೇಳಿದ ಶತ್ರುಘ್ನ. ಶಿವಧನಸ್ಸನ್ನು ಮುರಿಯುವಾಗ ಸಹೋದರ ಕಾಳಗದಿಂದ ಆಯಾಸವಾಗುವಂತಹ ಸಂಭವವೇ ಇರಲಿಲ್ಲ. ಬಲಿಷ್ಠ ಶಸ್ತ್ರಾಸ್ತ್ರ ಉಪಯೋಗದ ಅವಶ್ಯಕತೆಯೂ ಇರಲಿಲ್ಲ. ಜಗತ್ತಿನ ವೀರಾದಿ ವೀರರೆಲ್ಲ ಅಲುಗಾಡಿಸಲು ಸಾಧ್ಯವಾಗದಂತಹ ಮಹಾಶಿವಧನಸ್ಸನ್ನು ಸಹೋದರ ಎತ್ತಿ ಹಿಡಿದು ಮುರಿದುದನ್ನು ನಾನೇ ಕಣ್ಣಾರೆ ನೋಡಿದ್ದೇನೆ. ಅದು ಸಹಜ ಪರಾಕ್ರಮ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಲಕ್ಷ್ಮಣನ ಮಾತುಗಳನ್ನು ನಾನೂ ಒಪ್ಪುತ್ತೇನೆ. ಸಹೋದರನಲ್ಲಿ ಸ್ವಭಾವತಃ ಪರಾಕ್ರಮವಿದೆ. ಜಗತ್ತಿನಲ್ಲಿ ಏನನ್ನಾದರೂ ಸಾಧಿಸಬಲ್ಲ ಎಂಬ ನಂಬಿಕೆ ನನಗಿದೆ. ರಾಮಚಂದ್ರನಿಗೆ ಜಯವಾಗಲಿ. ಜಯವಾಗಿದ್ದಾಯಿತು, ಈಗ ಮದುವೆಯಾಗಲಿ. ಅವೆಲ್ಲವೂ ನಿಮಗೂ ಆಗಲಿ. ಮಹಾಪ್ರಭು, ಊರ್ಮಿಳೆ ಲಕ್ಷ್ಮಣರ ವಿವಾಹದ ನಿರ್ಧಾರ ನಮಗೆ ಅನಿರೀಕ್ಷಿತ ಆನಂದವನ್ನುಂಟು ಮಾಡಿದೆ. ಹೌದು ಪ್ರಭು. ರಾಮನ ವಿವಾಹವನ್ನು ಮಾತ್ರ ನೋಡಲೆಂದು ಬಂದವರಿಗೆ ನನ್ನ ಪುತ್ರ ಲಕ್ಷ್ಮಣನ ವಿವಾಹವು ನಡೆದು ಕೌಸಲ್ಯಗೆ ಸೊಸೆ ಬಂದಂತೆ ನನಗೂ ಸೊಸೆ ಬರುವಳೆಂಬ ನಿಮ್ಮ ನಿರ್ಧಾರಕ್ಕೆ ಅನಂತ ಧನ್ಯವಾದಗಳು. ಇದಕ್ಕೆ ಕಾರಣಕರ್ತರು ವಸಿಷ್ಠ ಮಹರ್ಷಿಗಳು. ಅವರ ಸಲಹೆಯಂತೆ ಸೀತಾರಾಮರ ವಿವಾಹದ ಸಂದರ್ಭದಲ್ಲಿಯೇ ಊರ್ಮಿಳೆ ಲಕ್ಷ್ಮಣರ ವಿವಾಹವೂ ಕೂಡ ನಿಶ್ಚಯವಾಯಿತು. ಮಹಾಪ್ರಭು,